ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿದೆ. ಹೊಯ್ದರು ಒಡ್ಡಿದ ರಣದ ಮೊನೆಯಲಿ ಹಾಯ್ದರು, ಒಳಸುಳಿಯಿಂದ ಕಳೆದರು ಕಾಯ್ದು ಹೆಣಗಿದರು, ಉಪ್ಪರಕ್ಕೆ ಜಾರಿದರು ಪಡಿತಳಕೆ ಮೈದೆಗೆದರು. ಅಡಗೊಯ್ಲಿನಲ್ಲಿ ಬಲುಗೈದುಗಾರರು ಮನದ ಖಚಿಗಿದಿರೈದುದೆನೆ ಹೊಯ್ದಾಡಿದರು ಕಲಿಭೀಮ ಕೌರವರು. ಇಬ್ಬರು ಕೂಡ ಹೊಯ್ದಾಡ್ತಾ ಇದ್ದಾರಂತೆ. ಇಬ್ಬರು ಗದೆ ತೆಗೆದುಕೊಂಡು ಹೊಡಿತಾ ಇದ್ದಾರಂತೆ. ಅವನು ಹೊಡೆದ್ರೆ ಇವು ತಪ್ಪಿಸ್ಕೊಳ್ಳೋದು, ಇವನು ಈ ಕಡೆ ಹೊಡೆಯೋಕೆ ಹೋದ್ರೆ ಆ ಕಡೆ ಜಂಪ್ ಮಾಡೋದು, ಆ ಕಡೆ ಹಾರ್ಬಿಡೋದು, ಆ ರೀತಿ ತಪ್ಪಿಸ್ಕೊಳ್ಳೋದು. ಆ ಮೇಲಿಂದ ಹೊಡೆಯೋಕೆ ಹೋದ್ರೆ ಕೆಳಗಿಂದ ತಪ್ಪಿಸ್ಕೊಳ್ಳೋದು. ಈ ರೀತಿ ಠಣ್ 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 ಅಂತ ಹೇಳಿ ಶಬ್ದ ಬರ್ತಾ ಇದೆಯಂತೆ. ಇಬ್ಬರ ಗದೆಯ ಘಾತದಿಂದ ಶಬ್ದ ಠಣ್ 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 ಅಂತ ಶಬ್ದ ಬರ್ತಾ ಇದೆ. ಒಬ್ಬರು ಇನ್ನೊಬ್ಬರನ್ನು ತಪ್ಪಿಸ್ಕೊಳ್ತಾ ಇದ್ದಾರೆ, ಅದರ ಚೂಪಿಂದ ತಿವಿಯೋಕೆ ಹೋಗ್ತಾ ಇದ್ದಾರೆ. ಅನೇಕ ರೀತಿ ಆ ಗದಾ ಯುದ್ಧದ ಇಲ್ಲಿ ಇಬ್ಬರು ಸಾಮಾನ್ಯರಲ್ಲ, ಇಬ್ಬರಿಗೂ 100ಕ್ಕೆ 100 ಅಂಕ ಪಡ್ಕೊಂಡವ್ರೆ. ಇಬ್ಬರು ಕೂಡ ಸರಿಸಮನಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರಂತೆ. ಏನು ಯಾರು ಹೆಚ್ಚು ಯಾರು ಕಮ್ಮಿ, ಎಲ್ರಿಗೂ ಗಾಬರಿ ಹತ್ಬಿಡ್ತು. ಜನರಿಗೆಲ್ಲ ಏನಪ್ಪ ಇದು, ನಾವು ಯಾತಕಪ್ಪ ಬಂದ್ವಿ, ಇಲ್ಲೇನೋ ಸ್ಪರ್ಧೆ ನೋಡೋಕೆ ಬಂದ್ವಿ, ಇಲ್ಲೇನೋ ಮಹಾಯುದ್ಧವೇ ನಡೆದ್ಬಿಡುತ್ತೋ ಏನೋ ಹಾಗೇ ಅಂತ ಹೇಳಿಬಿಟ್ಟು ಎಲ್ಲರೂ ಗಾಬರಿಗೊಂಡು ಬಿಟ್ಟಿದ್ದಾರೆ. ಯಾವಾಗ ಭೀಮ ದುರ್ಯೋಧನ ಯುದ್ಧ ಮಾಡೋಕೆ ಪ್ರಾರಂಭ ಮಾಡಿದ್ರು ಆಗೇನಾಗ್ಬಿಡ್ತು ಅಂದರೆ ಮುಂದೆ ಯಾರ್ಯಾರಿಗೆ ಅಂಟುತ್ತೋ ಯಾರ್ಯಾರಿಗೆ ಜಗಳ ಹತ್ತುತ್ತೋ ಗೊತ್ತಿಲ್ಲ. ದುರ್ಯೋಧನ ಕಡೆಯವರು ಒಂದಷ್ಟು ಜನ, ಪಾಂಡವರ ಕಡೆಯವರು ಒಂದಷ್ಟು ಜನ, ಎಲ್ಲರೂ ಅವರು ಕೂಡ ಸಿದ್ಧರಾಗಿ ನಿಂತಿದ್ದಾರೆ. ಯಾವಾಗ ಯುದ್ಧ ಮಾಡೋಕ್ಕೆ ಅವಕಾಶ ಸಿಗುತ್ತೋ, ಯಾವಾಗ ಯುದ್ಧ ಮಾಡಬೇಕು ಅಂತೇಳಿ ಎಲ್ಲ ಬೆಂಬಲವಾಗಿ ನಿಂತ್ಕೊಂಡು ಸುತ್ತಲೂ ನಿಂತ್ಕೊಂಡು ಯುದ್ಧ ಮಾಡೋಕೆ ಸಿದ್ಧರಾಗಿಯೇ ನಿಂತ್ಕೊಂಡ್ಬಿಟ್ಟಿದ್ದಾರಂತೆ. ಎಲ್ಲವನ್ನೂ ಕೂಡ ನೋಡ್ತಾ ಇದ್ದಾರೆ. ಭೀಷ್ಮ, ವಿದುರ ಇವರೆಲ್ಲ ಏನಪ್ಪ ಇದು, ಇದೇನಪ್ಪ ಬಂದುಬಿಡ್ತು, ಹಿಡ್ಕೊಂಡ್ರು ಅಂತ ಕೂಗ್ತಾ ಇದ್ದಾರಂತೆ. ಹಿಡ್ಕೊಂಡ್ರು ದುರ್ಯೋಧನ, ದಪ್ಪರೋ ಭೀಮಸೇನನ್ನ. ಎಲ್ಲೆಲೆ ಹಿಡಿ ಹಿಡಿ ಭೀಮನನು, ತೆಗೆ ಕೆಳಕ್ಕೆ ದುರ್ಯೋಧನನನು. ಇದು ಮಂಗಳದ ಬೆಳಗ್ಗೆ ಇಂಗಳಿನ ಮಳೆ ಸುರಿದುದೆ ಮಹಾದೇವ. ಕಳವಳಿಸೆ ಭೀಷ್ಮಾದಿಗಳು, ಕಳವಳಿಸೆ ಭೀಷ್ಮಾದಿಗಳು. ನೃಪತಿಲಕರಿಬ್ಬರ ನಡುವೆ ಹಾಯ್ದರು ಕುಲಗಿರಿಗಳಂದದಲ್ಲಿ, ಕೃಪಗುರು ಸುತರು ಬಹಿಲದಲ್ಲಿ. ಹಿಡ್ಕೊಳ್ರೋ, ಆ ಭೀಮನ್ ಹಿಡ್ಕೊಳ್ರೋ. ದುರ್ಯೋಧನ ಕಡೆ ಕಳ್ರಪ್ಪ, ಒಬ್ಬರನ್ನು ಇಬ್ಬರನ್ನು ಬೇರೆ ಬೇರೆ ಮಾಡ್ರಿ, ಇದು ಅನಾಹುತ ಆಗ್ಬಿಡುತ್ತೆ. ಈ ನಾವು ಪ್ರದರ್ಶನ ನೋಡೋಕೆ ಬಂದಿದ್ದೀವೋ, ಅವರ ವಿದ್ಯಾ ಪ್ರಾವೀಣ್ಯತೆಯನ್ನ ಪರಿಣತಿಯನ್ನ ನೋಡೋಕೆ ಬಂದ್ರೆ ಇಲ್ಲಿ ಯುದ್ಧವೇ ನಡೀತಾ ಇದೆಯಲ್ಲಪ್ಪ, ಹಿಡೀರಪ್ಪ ಅವ್ರನ್ನ, ಹಿಡ್ಕೊಳ್ರು ಅವ್ರನ್ನ ಹಾಗೆ ಅಂತ ಹೇಳ್ತಾ ಭೀಷ್ಮಾದಿಗಳು ಹೇಳ್ತಾ ಇದ್ದಾರಂತೆ. ಎಲ್ಲಿ ಎಂಥ ಒಳ್ಳೆ ಉಪಮಾನವನ್ನು ಕೊಡ್ತಾ ಇದ್ದಾನೆ ಕುಮಾರವ್ಯಾಸ. ಮಂಗಳದ ಬೆಳೆಗೆ ಇಂಗಳದ ಮಳೆ ಸುರಿದುದೇ. ಮಂಗಳದ ಬೆಳೆ ಒಳ್ಳೆ ಹೊಲಸಾಗಿ ಆ ಗದ್ದೆ, ಆ ಭತ್ತದ ಗದ್ದೆ ಹೊಲಸಾಗಿ ಬೆಳೆ ಬಂದಿದೆ. ಆಗಲೇ ಆ ಕಟಾವಿಗೆ ಬಂದುಬಿಟ್ಟಿದೆಯಂತೆ. ಆ ಎಲ್ಲ ತೆನೆಗಳೆಲ್ಲ ಜೋತಾಡ್ಕೊಂಡು ಎಲ್ಲ ಕಾಯೆಲ್ಲ ಗಟ್ಟಿ ಆಗಿಬಿಟ್ಟು ಇನ್ನೇನು ಕೊಯ್ಲು ಮಾಡಬೇಕು. ಅಂತಹ ಸಂದರ್ಭದಲ್ಲಿ ಇಂಗಳದ ಮಳೆ, ಬೆಂಕಿಯ ಮಳೆ ಸುರಿದ್ರೆ ಏನಾಗ್ಬಿಡುತ್ತೆ, ಎಲ್ಲ ಇಡೀ ಭತ್ತದ ಗದ್ದೆನೇ ಸುಟ್ಟು ಕರಕಲಾಗಿ ಹೋಗ್ಬಿಡುತ್ತಲ್ಲ, ಇಡೀ ಗದ್ದೆನೇ ಸುಟ್ಟು ಹೋಗ್ಬಿಡುತ್ತೆ. ಒಂದು ಕಾಳು ಉಳಿಯೋದಿಲ್ಲ, ಎಲ್ಲ ಸುಟ್ಟು ಹೋಗ್ಬಿಡುತ್ತೆ. ಆ ರೀತಿ ಆಗ್ಬಿಡ್ತಲ್ಲ, ಏನು ಅಪಶಕುನ ಇದು, ಏನು ದುಶ್ಶಕುನ ಇದು, ಈ ರೀತಿ ಆಗ್ಬಿಡ್ತಲ್ಲ, ಈ ರೀತಿ ಪರ್ಯಾವಸನವಾಗ್ತಾ ಇದೆಯಲ್ಲ, ಹಿಡ್ಕೊಳ್ರು, ಇಬ್ರನ್ನು ಹಿಡ್ಕೊಳ್ರು, ತಡೀರೋ ಅಂತ ಹೇಳ್ಬಿಟ್ಟು ಭೀಷ್ಮ ವಿದುರ ಮುಂತಾದವರೆಲ್ಲರೂ ಕೂಡ ಕೂಗ್ತಾ ಇದ್ದಾರಂತೆ. ಮೊದಲೇ ಏರ್ಪಾಡು ಮಾಡಿದ್ರು ದ್ರೋಣರು. ಇಂತಹ ಒಂದು ಪ್ರದರ್ಶನದಲ್ಲಿ ಈಗಲೂ ನಡೆಯುತ್ತಲ್ಲ, ಏನು ಒಂದು ಆಟ ಆಗಿರ್ಬೋದು, ಇನ್ನೊಂದು ಆಗ್ಬೋದು, ಎಲ್ಲ ಸೆಕ್ಯೂರಿಟಿಯವರು ಎಲ್ಲ ಏರ್ಪಾಡು ಮಾಡಿರ್ತಾರೆ. ಏನಾಗ್ಬಿಡುತ್ತೋ ಏನೋ ಅಂತ ಹೇಳ್ಬಿಟ್ಟು
ಎಲ್ಲ ಬಂದೋಬಸ್ತ್ ಮಾಡಿರ್ತಾರಲ್ಲ, ಅದೇ ರೀತಿ ದ್ರೋಣರು ಕೃಪಾ ಅಶ್ವತ್ಥಾಮ ಜೊತೆಗೆ ಅವರಿಗೆ ಬೇಕಾಗಿರ್ತಕ್ಕಂತಹ ಒಂದು ಪಡೆ ಅದನ್ನೆಲ್ಲವನ್ನೂ ಕೂಡ ನೋಡ್ಕೊಳ್ಬೇಕು, ಸರಿಯಾಗಿ ನಡೀಬೇಕು. ಇದು ಈ ಪ್ರದರ್ಶನ, ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಳಂಕ ಬರಬಾರ್ದು ಅನ್ನೋದಕ್ಕೆ ಏರ್ಪಾಟ್ ಮಾಡಿದ್ರು ಕೃಪಾ ಅಶ್ವತ್ಥಾಮ ಅಂತ. ಅವರಿಬ್ಬರು ಕುಲಗಿರಿಗಳಂತೆ ಅಂತ, ಆಡ ಪರ್ವತಗಳಂತೆ ನುಗ್ಗು ಬಂದು ಒಂದಷ್ಟು ಜನ ಭೀಮನನ್ನು ಹಿಡ್ಕೊಂಡ್ರು, ಒಂದಷ್ಟು ಜನ ದುರ್ಯೋಧನ ಹಿಡ್ಕೊಂಡ್ರು. ಇವನನ್ನು ಆ ಕಡೆ ಹೇಳಿದರು, ಇವನನ್ನು ಈ ಕಡೆ ಹೇಳಿದ್ರು. ಇಬ್ಬರನ್ನು ಕೂಡ ಬೇರೆ ಬೇರೆ ಮಾಡಿಬಿಟ್ರಂತೆ. ಈ ರೀತಿಯಾಗಿ ಅವರೆಲ್ಲ ಮಾಡಿದರು. ಆಮೇಲೆ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಆ ಉದೌರಾತ ಜನರು, ಆ ಪ್ರಜೆಗಳೆಲ್ಲ ನೋಡ್ತಾ ಇದ್ದಾರೆ. ತೆಗೆದರೀತನನು ಅತ್ತನಾತನನುಗಿದರು, ಅತ್ತಲು ಜನದ ಗಳದಿಂದೊಗೆದ ಗಾಡದ ಗಜ ಬಜವ ದಟ್ಟಿಸಿದರಲ್ಲಲ್ಲಿ ಬೆಗಡು ಮೊಳೆತುದು ಭೀಷ್ಮ ವಿದುರಾದಿಗಳ ಮನದಲ್ಲಿ ಬೆಗಡು ಮೊಳೆತುದು. ಮೇಲೆ ಹಬ್ಬುವ ಹಗೆಗಿದು ಉಪಲಕ್ಷಣವಲ, ಮೇಲೆ ಹಬ್ಬುವ ಹಗೆಗಿದು ಉಪಲಕ್ಷಣವಲ ಎಂದುದು ಬುಧೌರಾತ. ಸರಿ, ಕೆಲವು ಜನ ಭೀಮನನ್ನ ಆ ಕಡೆ ಹೇಳ್ಕೊಂಡ್ರು, ದುರ್ಯೋಧನನ್ನ ಈ ಕಡೆ ಹೇಳ್ಕೊಂಡ್ರು. ಜೊತೆಗೆ ಜನ ಎಲ್ಲ ಏನ್ರಿ ಈಗ ಮಾಡ್ಬೋದೇನ್ರಿ ಅಂತೇಳಿ ದುರ್ಯೋಧನ ಪರವಾಗಿ ಕೆಲವು ಜನ, ಭೀಮನ ಪರವಾಗಿ ಕೆಲವು ಜನ ಅಲ್ಲಲ್ಲೇ ಮಾತಾಡ್ತಾ ಇದ್ದಾರೆ. ಗಲಾಟಿ. ಆವಾಗ ಎಲ್ಲ ಕೊಂಚಕಿರಿಯರು ಪರಿವಾರದವರು ಎಲ್ಲರೂ ಬಂದುಬಿಟ್ಟು ಎಲ್ಲರನ್ನೂ ಸದ್ದು ಗಲಾಟೆ ಮಾಡಬೇಡ್ರಿ ಅಂತೇಳಿ ಎಲ್ಲ ಶಬ್ದವನ್ನೆಲ್ಲ ನಿವಾರಣೆ ಮಾಡಿದರು. ಆ ರೀತಿ ಆಗಿಬಿಟ್ಟು ಆ ಕೂಗಾಟವನ್ನೆಲ್ಲ ನಿಲ್ಲಿಸಿದಂತೆ. ಇತ್ತ ಭೀಷ್ಮ ವಿದುರರಿಗೆ ಓಹೋ, ಇದು ಸಾಮಾನ್ಯ ಅಲ್ಲ, ಇದು ಸಾಮಾನ್ಯವಾಗಿರ್ತಕ್ಕಂತಹದ್ದಲ್ಲ, ಇದು ಹಾಗೇ ಅಂತ ಹೇಳಿಬಿಟ್ಟು ಮುಂದೆ ಆಗತ್ತೆ. ಇದು ನೋಡಿದರೆ, ಈ ಲಕ್ಷಣ ನೋಡಿದರೆ ಇದು ಮುಂದೆ ಮಹಾಯುದ್ಧವೇ ನಡೆಯುತ್ತೆ. ಇವರಲ್ಲಿ ಪರಸ್ಪರ ಅಸೂಯೆ, ದ್ವೇಷ, ಹಾಗೆ ಇದೆಲ್ಲ ಕಾಣ್ತಾ ಇದೆ. ಇದು ಸರಿಯಾಗೋದ ಥರ ಕಾಣೋಲ್ಲ. ಇದು ಲಕ್ಷಣ ಏನು ಅಂತಂದರೆ ಈ ವೈರ ಅನ್ನತಕ್ಕಂಥದ್ದು ಇವರಲ್ಲಿ ಉಂಟಾಗ್ಬಿಡುತ್ತೆ. ಇದರಿಂದ ನಮ್ಮ ಕುರುಕುಲವೇ ನಾಶವಾಗಿ ಹೋಗ್ಬಿಡುತ್ತೋ ಏನೋ ಅಂತ ಗಾಬರಿಗೊಂಡು ಬಿಟ್ಟಿದ್ದಾರೆ ವಿದುರ ಮತ್ತು ಆ ಭೀಷ್ಮರು. ಅವತ್ತೇ ಹೇಳಿದರು ವೇದವ್ಯಾಸರು, ನೋಡಮ್ಮ, ಅವರು ಬಂದು ಪಾಂಡು ಮರಣ ಹೊಂದಿದಾಗ ಸಮಾಧಾನ ಮಾಡೋಕ್ಕೆ ಬಂದಾಗ ವ್ಯಾಸರು ಹೇಳಿದರು ತಮ್ಮ ತಾಯಿ ಸತ್ಯವತಿಗೆ, ಅಮ್ಮ, ಮುಂದಿನದು ದುಷ್ಕಾಲ, ಮುಂದನ ಶ್ವಃ ಪಾಪೀಯ ದಿವಸ. ಮುಂದಿನ ದಿವಸ ಏನಿದೆ ಅದು ಪಾಪೀಯ ದಿವಸ, ಒಳ್ಳೆ ಕಾಲ ಅಲ್ಲಮ್ಮ. ಮುಂದೆ ಈ ಕುರುಕುಲದಲ್ಲೇ ಒಂದು ಮಹಾಯುದ್ಧ ನಡೆಯುತ್ತೆ, ಎಲ್ಲ ನಾಶವಾಗಿ ಹೋಗ್ತಾರಮ್ಮ. ಅದೆಲ್ಲ ನೀವು ನೋಡೋದು ಬೇಡ, ನೀವು ಕಾಡಿಗೆ ಹೋಗಿ ನಿಮ್ಮ ಶ್ರೇಯಸ್ಸನ್ನು ನೀವು ನೋಡ್ಕೊಳ್ಳಿ ಅಂತೇಳಿ ಅವತ್ತೇ ವೇದವ್ಯಾಸರು ಹೇಳಿದರು. ಈಗ ಭೀಷ್ಮ ವಿದುರರಿಗೂ ಕೂಡ ಆ ಸಂದೇಹ ಉಂಟಾಗಿದೆ, ಮುಂದೆ ಏನಾಗ್ಬಿಡ್ತೋ ಏನೋ ಅಂತೇಳಿ ಆ ಶಂಕೆ ಉಂಟಾಗಿದೆ, ದುಃಖ ಉಂಟಾಗಿದೆ. ಆ ರೀತಿಯಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇತ್ತ ಜನರು ಜನರಲ್ಲೇ ಗಲಾಟೆ ಸ್ವಭಾವ ತಾನೆ. ಯಾವ ರೀತಿ ಈ ಸಮುದ್ರದ ತೆರೆ ಬಂದಾಗ ಶಬ್ದ ಆಗುತ್ತೋ ಅದೇ ರೀತಿ ಆ ತಾವರೆಯ ಮೇಲೆ ಆ ದುಂಬಿಗಳು ಹೋಗಿ ಕೂಳ್ಕೊಂಡಿದಾಗ ಝೇಂಕಾರ ಮಾಡ್ತು ಅಂತ ಶಬ್ದ ಉಂಟಾಯಿತು ಆ ಸಭೆಯಲ್ಲಿ. ಅಳಿಮಸಗಿದಂಬುಜದವೋಳ್ ಜನ ಜಲಧಿ ಜಾತ ಕ್ಷೋಭೆಯಲಿ, ಅಳಿಮಸಗಿದಂಬುಜದವೋಳ್ ಜನ ಜಲಧಿ ಜಾತ ಕ್ಷೋಭೆಯಲಿ, ಬೆಗ್ಗಳಿಸಿ ತಗ್ಗದ ಸಾಧು ವಾದ ವಿವಾದ ರಭಸದಲ್ಲಿ, ಮೊಳಗಿದವು ಕಲ್ಪಾಂತ ಮೇಘಾವಳಿಯ ಗುರುವೆನೇ, ಮೊಳಗಿದವು ಕಲ್ಪಾಂತ ಮೇಘಾವಳಿಯ ಗುರುವೆನೇ, ವಾದ್ಯತತಿ ಕಣಕಣದೊಳರ್ಜುನ ದೇವನೆದ್ದನು ಮುನಿಯ ಸನ್ನೆಯಲಿ.
ಈ ಈ ಕವಲದ ವನಕ್ಕೆ ತಾವರಿಯ ವನಕ್ಕೆ ದುಂಬಿಗಳು ನೋಗಿ ಬಂದಾಗ ಝೇಂಕಾರ ಮಾಡುತ್ತಲ್ಲ ಶಬ್ದ, ಆ ಝೇಂಕಾರ ಮಾಡತಕ್ಕಂತಹ ಶಬ್ದದ ಹಾಗೆ, ಆ ಸಮುದ್ರದಲ್ಲಿ ತೆರೆಗಳು ಉಂಟು ಮಾಡತಕ್ಕಂತಹ ಶಬ್ದದ ಹಾಗೆ ಅಲ್ಲಿ ಜನರೆಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರಂತೆ, ಗಲಾಟೆ ಮಾಡ್ತಾ ಇದ್ದಾರೆ, ವಾದ ವಿವಾದ. ಅಲ್ರಿ ಭೀಮನ್ ತಪ್ಪುಕೊಂಡ್ರಿ ಅಲ್ಲಿ ಅಲ್ಲ, ಎಲ್ಲ ಪ್ರದರ್ಶನ ಮಾಡಿದ್ದಾರೆ. ತನ್ನ ಮಟ್ಟಿಗೆ ತನ್ನ ಪ್ರದರ್ಶನ ನೋಡಿ ತೋರಿಸಿ ಹೋಗ್ಬೇಕಾ ಇಲ್ವಾ? ಯಾಕೆ ಕರಿಬೇಕಾಗಿತ್ತು ದುರ್ಯೋಧನನ್ನ? ತಪ್ಪುಗಣ್ರಿ, ಭೀಮನ್ ತಪ್ಪು ಅಂತ ಹೇಳಿ ಕೆಲವೇನ. ಇನ್ನು ಕೆಲವೇನ ಅಲ್ರಿ ಏನ್ರಿ ಅನ್ನೋ, ಏನ್ರಿ ತಪ್ಪು, ಯಾಕ್ರಿ ತಪ್ಪು? ಎಲ್ಲ ಸುಮ್ಮನೆ ಬಂದಿರ್ಲಿಲ್ವೇ? ಸುಮ್ಮನೆ ತಮ್ಮ ಪ್ರದರ್ಶನವನ್ನು ತೋರಿಸ್ಲಿಲ್ವೇ? ದುರ್ಯೋಧನ ಏನ್ ಮಾಡ್ದ? ಓಹೋ, ಅವನಿಗೆ ಸೇತಚ್ಛತ್ರಿ ಆ ಪರಾಕ್ ಹೇಳೋರು ಜೊತೆಗೆ ಏನು ಬಂದು ಬಿಟ್ಟು ಏನು ಮಂಗಳ ವಾದ್ಯಗಳು ಇದೆಲ್ಲ ಮೆರೆಸ್ತಿದ್ನಲ್ಲ, ತನ್ನ ಅಂತಸ್ತನ್ನ ತನ್ನ ಪ್ರತಿಷ್ಠೆಯನ್ನು ತೋರಿಸಿದ್ನಲ್ಲ, ಇದು ಸರಿನಾ? ಅದಕ್ಕೆ ಹಾಗೆ ಮಾಡ್ದ ಭೀಮ. ಅವನು ಸರಿ ಕಣ್ರಿ ಅಂತ ಹೇಗೆ ಈ ರೀತಿಯಾಗಿ ಅವರವರಲ್ಲಿ ವಾದ ವಿವಾದ ಎಲ್ಲ ನಡೀತಾ ಇದೆ. ಹೀಗೆ ವಾದ ವಿವಾದ ನಡೀತಾ ಇರಬೇಕಾದರೆ ಆಗ ಅರ್ಜುನ ದೇವ ದ್ರೋಣರು ಹೇಳಿದರು, ಎಲ್ಲರೂ ತಮ್ಮ ತಮ್ಮ ಪ್ರದರ್ಶನ ಮಾಡಿದರು. ತಮ್ಮ ನೆಚ್ಚಿನ ಶಿಷ್ಯ ಯಾರನ್ನ 3 ಲೋಕದಲ್ಲೂ ಕೂಡ ಮೀರಿಸಿದ ಬಿಲ್ಗಾರನ್ನಾಗಿ ಮಾಡ್ತೇನೆ, ನಿನ್ನ ಸಮ ಇನ್ನೊಬ್ಬರಿಲ್ಲ ಅಂತ ಮಾಡ್ತೇನೆ ಅಂತೇಳಿ ಹೇಳಿದ್ರು. ಅಂತಹ ಅರ್ಜುನ ತನ್ನ ಪ್ರದರ್ಶನವನ್ನು ಇನ್ನೂ ತೋರಿಸಿಲ್ಲ. ಆಗ ದ್ರೋಣರು ಅರ್ಜುನನಿಗೆ ಸನ್ನೆ ಮಾಡಿದರು. ಆಗ ಅರ್ಜುನ ಎದ್ದು ಬಿಟ್ಟು ಆಗ ಹೊರಡ್ತಾ ಇದ್ದಾನಂತೆ. ಅರ್ಜುನ ಎದ್ದು ನಿಂತ್ಕೊಂಡ. ಈ ಮಂಗಳವಾದ್ಯವನ್ನೆಲ್ಲ ಬಾರಿಸಿದ್ರಲ್ಲ ಹೊಗಳ ಭಟ್ರು, ಅವನಿಗೆಲ್ಲ ದುರ್ಯೋಧನ ಸಂಬಳ ಕೊಟ್ಟಿದ್ದ, ಬೇಕಾದಷ್ಟು ಹಣ ಕೊಟ್ಟು ಬಿಟ್ಟು ಅವರೆಲ್ಲ ಕರೆಸಿದ್ದ. ಅವರು ನೋಡಿದರು ಆ ಅರ್ಜುನ ರೂಪಮೇ ವಾಸ್ಯೈತನ್ ಮಹಿಮಾನಂ ವ್ಯಾಚಷ್ಟೇ. ಒಬ್ಬನ ಆ ರೂಪ, ಅವನ ಮುಖದ ತೇಜಸ್ಸು, ಅವನ ಆ ವರ್ಚಸ್ಸು, ಅವನ ಆ ಗಾಂಭೀರ್ಯ, ಅದನ್ನು ನೋಡಿಬಿಟ್ರೆ ಸಾಕು ಗೌರವ ಉಂಟಾಗತ್ತೆ, ಅವನ ಮಹಿಮೆ ಗೊತ್ತಾಗತ್ತೆ ಅಂತೇಳಿ ಹೇಳುತ್ತೆ ವೇದ. ಅದನ್ನು ನೋಡಿದ್ರಂತೆ ಆ ಹೊಗಳು ಭಟ್ರು, ಹೇಗೂ ದುಡ್ಡು ಬಂದಾಗಿದೆ, ಬಾರಿಸೋ ಮಂಗಳವಾದ್ಯನ ಅಂತ ಮಂಗಳವಾದ್ಯಗಳನ್ನು ಬಾರಿಸೋದಕ್ಕೆ ಪ್ರಾರಂಭ ಮಾಡಿದರು. ಹೊಗಳು ಭಟ್ರು ಹೊಗಳ್ತಾ ಇದ್ದಾರಂತೆ. ಓ ಆಮೇಲೆ ಹೇಳ್ತಾ ಇದ್ದಾರಂತೆ, ಓ ಅರ್ಜುನನೇ, ಈತನರ್ಜುನನೇ, ಈತನಾರರ್ಜುನನೇ, ಹೋ ಮಾತು ಮಾಡಲಿ ಮಾಡಲೆಂಬ ಈ ಮಾತು ಹಿಂಚಿತು, ಮುನ್ನ ಮೌನದೊಳಿದ್ದು ದಾಸ್ಥಾನ, ಭೀತ ಕಳಕಳ ರಂಗದಲ್ಲಿ, ಭೀತ ಕಳಕಳ ರಂಗದಲ್ಲಿ ಪುರುಹೂತ ಸುತ ಮೈದೋರಿದನು, ಜನವೀತನನು ಕೊಂಡಾಡುತ್ತಿದ್ದುದು ರಾಯ ಕೇಳೆಂದ. ಓ ಹೇಳ್ತಾ ಇದ್ದಾರಂತೆ, ಓ ಅರ್ಜುನ ಬಂದ, ಪಾರ್ಥ ಬಂದ, ಕಿರೀಟಿ ಮೈದೋರ್ದ ಅಂತೇಳಿ ಹೇಳ್ತಾ ಇದ್ದಾರಂತೆ, ಕೂಗ್ತಾ ಇದ್ದಾರಂತೆ. ಅದನ್ನ ಕೇಳಿಬಿಟ್ಟು ಹೇಳ್ತಾ ಇದ್ದಾರಂತೆ, ಸದ್ದು ಅಂತ ಹೇಳ್ತಾ ಇದ್ದಂತೆ. ಅಲ್ಲಿ ವ್ಯವಸ್ಥಾಪಕರು ಸದ್ದು ಗಲಾಟೆ ಮಾಡಬೇಡ್ರಿ, ಅರ್ಜುನ ಬರ್ತಾ ಇದ್ದಾನೆ ಅಂತಂದಂತೆ. ಅವ್ರ ಮಾತೇ ಮುಗಿದಿಲ್ಲ ನೋಡಿ. ಆ ಅರ್ಜುನನ ಬಗ್ಗೆ ನನಗೆ ಎಂತಹ ಒಂದು ಕುತೂಹಲ, ಎಂತಹ ಒಂದು ಆದರ, ಎಂತಹ ಒಂದು ಗೌರವ. ಆ ಕೂಡಲೇ ಮಾತು ಅವರು ಎಲ್ಲ ಮಾತು ಹಿಂಚಿತು, ಅವ್ರ ಮಾತು ಮುಗ್ದೇ ಇಲ್ಲ. ಸದ್ದು ಗಲಾಟೆ ಮಾಡಬೇಡಿ ಅಂತ ಮಾತು ಮುಗ್ದೇ ಇಲ್ಲ. ಮೌನದೊಳಿದ್ದುದು ಆ ಸ್ಥಾನ, ಆ ಸಭಾ, ಆ ಮಂಟಪ, ಏನು ರಂಗ ಮಂಟಪ ಇದೆ, ಅದು ಎಲ್ಲ ಮೌನದಿಂದ ತುಂಬಿಡ್ತಂತೆ. ಇಡೀ ಆ ಏನು ಪ್ರದರ್ಶನಕ್ಕೆ ಮಾಡಿರ್ತಕ್ಕಂತಹ ಮೈದಾನ ಏನಿದೆ ಅಲ್ಲಿ ಎಲ್ಲ ಸುತ್ತ ನೆರೆದಿದ್ದಾರಲ್ಲ ಜನರೆಲ್ಲರೂ ಕೂಡ ಆ ಅರ್ಜುನನ ಆ ಪ್ರದರ್ಶನವನ್ನು ನೋಡಬೇಕು ಹಾಗೆ ಅಂತೇಳಿ ಅತ್ಯಂತ ಕುತೂಹಲದಿಂದ ಜನರೆಲ್ಲರೂ ಕೂಡ ಮೌನದಿಂದ ಕೂತಿದ್ದಾರೆ. ಅಂತಹ ಆ ರಂಗಸ್ಥಳಕ್ಕೆ ಬರ್ತಾ ಇದ್ದಾನೆ, ಟಿವಿಯಿಂದ ಬರ್ತಾ ಇದ್ದಾನೆ ಪುರುಹೂತ ಸುತ, ಆ ಇಂದ್ರನ ಮಗನಾಗಿರ್ತಕ್ಕಂತಹ ಅರ್ಜುನ ಬರ್ತಾ ಇದ್ದಾನಂತೆ. ಎಲ್ಲ ಹೊಗಳ್ತಾ ಇದ್ದಾರಂತೆ ನೋಡಿ. ಆ ಅರ್ಜುನನ ಆ ಶ್ರೇಷ್ಠತೆ ಎಂತಹದ್ದು, ಅವನು ಎಂತಹ ವೀರ ಅನ್ನತಕ್ಕಂತಹದ್ದು. ನಮ್ಮ ಕುಮಾರವ್ಯಾಸನೂ ಅಷ್ಟೇ, ವ್ಯಾಸರೂ ಅಷ್ಟೇ ಅರ್ಜುನನ ಬಗ್ಗೆ ವಿಶೇಷವಾಗಿ ಕೊಂಡಾಡ್ತಾರೆ. ಎಲ್ಲೆಲ್ಲಿ ಅರ್ಜುನನ ಪ್ರಸಂಗ ಬರುತ್ತೋ ಅರ್ಜುನನ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಹೊಗಳಿಕೆ ನಮ್ಮಲ್ಲಿ
ಹೇಳ್ತಾರೆ ನಮ್ಮ ಕುಮಾರವ್ಯಾಸನೂ ಅಷ್ಟೇ, ಅರ್ಜುನ ಅಂದರೆ ಅವನಿಗೆ ಚತುರ್ಭುಜ, ಅವನ ಹೊಗಳಿದ ತೃಪ್ತಿ ಇಲ್ಲ. ಅದೇ ರೀತಿ ಅರ್ಜುನ ಬರ್ತಾ ಇದ್ದಾನೆ ಅಂತ ಕೇಳಿಬಿಟ್ಟು ಜನರೆಲ್ಲರೂ ಕೂಡ ಕೊಂಡಾಡ್ತಾ ಇದ್ದಾರೆ. ಅವನು ಬಂದವನು ಏನು ಮಾಡ್ದ? ದ್ರೋಣ ಕೃಪ ಮೊದಲಾದ ಮಾನ್ಯ ಶ್ರೇಣಿಗೆರಗಿದನು, ಅಮರ ನಿಕರಕ್ಕೆ ಕೋಣನೆತ್ತಿದನು, ಇಟ್ಟು ಕರಪುಟವನು ಲಲಾಟದಲ್ಲಿ, ಪ್ರಾಣಪಣವಿದು ನಿಖಿಲ ವಿದ್ಯದ ಜಾಣತನವಿದು, ವಿನಯವೆಂದಿದು ಕೇಣವಿಲ್ಲದೆ ನೆರವಿನೆರೆ ಹೊಗಳಿತರ್ಜುನ, ಹೊಗಳಿತು ಧನಂಜಯನ. ದ್ರೋಣರಿಗೆ, ಕೃಪರಿಗೆ, ಭೀಷ್ಮರಿಗೆ, ಧೃತರಾಷ್ಟ್ರರಿಗೆ, ಎಲ್ಲರಿಗೂ ಕೂಡ ಮಾನ್ಯರಿಗೆ, ಎಲ್ಲರಿಗೂ ಅಂತ, ಮಾನ್ಯರಿಗೆ, ಕೃಪರಿಗೆ, ಎಲ್ಲರೂ ಮಾನ್ಯರು ಯಾರ್ಯಾರಿದ್ದಾರೆ, ದೊಡ್ಡವರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ನಮಸ್ಕಾರ ಮಾಡಿದ್ದಾನೆ. ಆಮೇಲೆ ಮೇಲೆ ಎತ್ತಿಬಿಟ್ಟು ಮೇಲೆ ದೇವತೆಗಳಿಗೆ ಎಲ್ಲರಿಗೂ ಕೂಡ ತನ್ನ ತಂದೆಯಾಗಿರ್ತಕ್ಕಂತಹ ಇಂದ್ರನಿಗೆ ಮತ್ತು ಉಳಿದ ಎಲ್ಲ ದೇವತೆಗಳಿಗೆ ಅವನು ನಮಸ್ಕಾರವನ್ನು ಮಾಡಿದ್ದಾನೆ. ಕರಪುಟವನ್ನು ಮೇಲಕ್ಕೆ ಎತ್ತಿಬಿಟ್ಟು ನಮಸ್ಕಾರವನ್ನು, ತನ್ನ ತಲೆಯನ್ನು ಎತ್ತಿ ನಮಸ್ಕಾರವನ್ನು ಮಾಡಿದ್ದಾನಂತೆ. ಅವನು ಬರ್ತಕ್ಕಂತಹ ಟಿ ವಿ, ಅವನ ಆ ತೇಜಸ್ಸು, ಅವನ ಆ ವರ್ಚಸ್ಸು, ಅದನ್ನು ನೋಡಿಬಿಟ್ಟು ಜನರೆಲ್ಲ ನೋಡ್ರಿ, ಅವನ ನಡಿಗೆ ನೋಡ್ರಿ, ಅವನು ಬರ್ತಾ ಇರೋದನ್ನು ನೋಡ್ರಿ, ಅವನ ಮುಖದ ವರ್ಚಸ್ಸನ್ನು ನೋಡ್ರಿ, ಇದು 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 ಕಣ್ರಿ, ಇದು ಇದರಲ್ಲೇ ತೋರಿಸ್ತಾನೆ ಅವನ ಎಂತಹ ಆ ವೀರ ಅನ್ನತಕ್ಕಂಥದ್ದನ್ನ ಅವನು ಬರ್ತಾ ಇರ್ತಕ್ಕಂತಹ ಟಿ ವಿ ಅದೇ ತೋರಿಸುತ್ತೆ ಅಂತೇಳಿ ಜನರು ಹೊಗಳ್ತಾ ಇದ್ದಾರಂತೆ. ನೋಡಿ, ಇದು ವಿದ್ಯೆ, ಇದು ವಿದ್ಯೆ, ಇದು ವಿನಯ ಅಂತ. ವಿದ್ಯಾ ದದಾತಿ ವಿನಯಂ ಅಂತ ಒಂದು ಸೂತ್ರ, ಸುಭಾಷಿತ. ವಿದ್ಯೆ ವಿನಯವನ್ನು ಕೊಡಬೇಕು. ವಿನಯ ಇಲ್ಲದೆ ಇರ್ತಕ್ಕಂತಹ ವಿದ್ಯೆ ಅದು ನಿಷ್ಫಲ ಅಂತ. ವಿದ್ಯೆ ವಿನಯವನ್ನು ಕೊಡುತ್ತೆ ಅಂತ. ಕೊಡುತ್ತೆ ಅಂದರೆ ಅರ್ಥ ಏನೋ, ಕೊಡಬೇಕು ಅಂತ. ಆವಾಗಲೇ ಆ ವಿದ್ಯೆಗೆ ಒಂದು ಘನತೆ ಬರುತ್ತೆ, ಆ ಒಂದು ಧನ್ಯತೆ ಬರುತ್ತೆ, ಶ್ರೇಷ್ಠತೆ ಬರುತ್ತೆ. ಅದು ವಿದ್ಯಾ ದದಾತಿ ವಿನಯಂ. ಇದು ನೋಡ್ರಿ, ಅವನು ವಿನಯ ನೋಡ್ರಿ, ಹೇಗೆ ಬರ್ತಾ ಇದ್ದಾನೆ ನೋಡ್ರಿ, ಹೇಗೆ ನಮಸ್ಕಾರ ಮಾಡಿದ ನೋಡ್ರಿ, ಹೇಗೆ ದೇವತೆಗಳಿಗೆ ವಂದಿಸಿದ ನೋಡ್ರಿ. ಹಾಗೇ ಅಂತ ಹೇಳಿಬಿಟ್ಟು ಎಲ್ಲ ಜನರು ಕೂಡ ಒಮ್ಮನಸ್ಸಿಂದ ಹೊಗಳ್ತಾ ಇದ್ದಾರಂತೆ, ಆ ಅರ್ಜುನನ ಹೊಗಳ್ತಾ ಇದ್ದಾರೆ. ಆಮೇಲೆ ಸರಿ, ಅವನು ಬಂದ, ನಿಂತ್ಕೊಂಡಂತೆ. ಆ ನಿಂತ್ಕೊಳ್ಳೋದೇ ಒಂದು ಚಂದ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅವ್ನು ನಿಂತ್ಕೊಳ್ಳೋದೇ ಚಂದ ಕಣ್ರಿ ಅಂತ ಹೇಳ್ತಾ ಇದ್ದಾರೆ. ನಿಲುವಿನಲಿ ಸ್ವಸ್ಥಾನದಲ್ಲಿ, ಕೈ ಚಳಕದಲ್ಲಿ, ಭಂಗಿಯಲಿ, ಭರದಲ್ಲಿ, ಉಳಿಯಲೊಯ್ಯಾರದಲ್ಲಿ, ಮೋಡ ಮೋಡಿಯಂದದಲ್ಲಿ, ಅಳವಿಯಲಿ, ಪರಿವಿಡಿಯಲು ಹಾಬಲದಲ್ಲಿ, ಅವಧಾನದಲ್ಲಿ, ಶಸ್ತ್ರಾವಳಿಯ ಸಾಂಗೋಪಾಂಗ ಶ್ರಮವನು ತೋರಿದನು ಪಾರ್ಥ. ನಿಂತ್ಕೊಳ್ಳೋದು, ಒಂದು ಯುದ್ಧ ಯಾವ ರೀತಿ ಮಾಡಬೇಕು, ಯಾವ ರೀತಿ ನಿಂತ್ಕೊಂಡ್ರೆ ಅದಕ್ಕೆ ಸಮನಾಗಿರುತ್ತೆ ಅನ್ನೋದು. ಒಂದೊಂದು ಯುದ್ಧದಲ್ಲಿ ಒಂದೊಂದು ರೀತಿ ನಿಂತ್ಕೊಳ್ಬೇಕಾಗತ್ತೆ. ಆ ರೀತಿ, ಆ ನಿಂತ್ಕೊಳ್ಳತಕ್ಕಂತಹ ರೀತಿ, ಅವನ ಆ ಸ್ವಸ್ಥಾನದಲ್ಲಿ ಯಾವ ರೀತಿ ನಿಂತ್ಕೊಳ್ಬೇಕು ಅನ್ನತಕ್ಕಂತಹದ್ದು ಒಂದು. ಇನ್ನೊಂದು ಕೈ ಚಳಕದಲ್ಲಿ, ಕತ್ತಿ ಯುದ್ಧದಲ್ಲಿ ಕೈ ಚಳಕ, ಮತ್ತು ಕೂಡ ಆ ಬಾಣವನ್ನು ಬಿಡೋದು, ತೆಗೆಯೋದು, ಬಿಡೋದು. ಈಗ ಮುಂದೆ ಬರುತ್ತೆ, ಕುಮಾರವ್ಯಾಸನ ಹೊಗಳ್ತಾನೆ, ಆ ಅರ್ಜುನ ಯಾವ ರೀತಿ ಬಾಣವನ್ನು ಬಿಡ್ತಾ ಇದ್ದ ಅಂತ. ದೇವತೆಗಳು ಅವರಿಗೆ ರಪ್ಪೆ ಇಲ್ಲ, ಅವರು ಅನಿಮಿಷರು, ರಪ್ಪೆ ಇಲ್ಲದೆ ಇರ್ತಕ್ಕಂತಹ ದೇವತೆಗಳು. ಅವರು ನೋಡ್ತಾ ಇದ್ದಾರೆ ಮೇಲೆ. ಅವರು ಅರ್ಜುನ ಯಾವಾಗ ಬಾಣವನ್ನು ತೆಗೆದುಕೊಳ್ತಾನೆ, ಯಾವಾಗ ಅದನ್ನು ಹೂಡ್ತಾನೆ, ಯಾವಾಗ ಬಿಡ್ತಾನೆ, ಅದೇ ಗೊತ್ತಾಗೋಲ್ಲ ಅಂತ. ದ್ರೌಪದಿ ಮುಂದೆ ದ್ರೌಪದಿ ಸ್ವಯಂವರದಲ್ಲೂ ಅದೇ ಬರುತ್ತೆ. ಅವರು ನೋಡ್ತಾ ಇದ್ರೆ, ಅಲ್ಲ ಆ ಅರ್ಜುನ ಯಾವಾಗ ಬಿಲ್ಲನ್ನು ಕೈಗೆ ತಗೊಂಡ, ಯಾವಾಗ ಅದಕ್ಕೆ 5 ಬಾಣವನ್ನು ಬಗ್ಗಿಸ್ದ, ಅದಕ್ಕೆ ಆ ಇದನ್ನು ಹುರಿಯನ್ನು ತಿರುವಿಗೆ ಸಿಕ್ಕಿಸ್ದ, ಜೊತೆಗೆ 5 ಬಾಣವನ್ನು ತೆಗೆದುಕೊಂಡ,
ಅದನ್ನು ಯಾವಾಗ ಅಲ್ಲಿಗೆ ಬಿಟ್ಟ, ಮತ್ಸ್ಯ ಯಂತ್ರಕ್ಕೆ ಬಿಟ್ಟ, ಯಾವಾಗ ಕೆಡವುದ ಒಂದು ಯಾರಿಗೂ ಗೊತ್ತಾಗಿಲ್ಲ. ಎಲ್ಲವೂ ಒಂದೇ ಸಾಲಿನಲ್ಲಿ ಹೇಳಿಬಿಟ್ಟಿದ್ದಾನೆ ಕುಮಾರವ್ಯಾಸ. ಮತ್ಸ್ಯ ಯಂತ್ರವನ್ನು ಬೀಳಿಸಿಬಿಟ್ಟ ಹಾಗೆ ಅಂತ ಹೇಳಿಬಿಟ್ಟು. ಅಂದರೆ ಅಂಥ ಕೈಚಳಕ ಅಂತ ದೇವತೆಗಳು ನಿಮಿಷರು ರಪ್ಪೆ ಇಲ್ಲದೆ ಇರ್ತಕ್ಕಂತಹ ದೇವತೆಗಳು ಕಣ್ಣು ಬಿಟ್ಕೊಂಡು ಹಾಗೆ ನೋಡ್ತಾ ಇದ್ರು ಕೂಡ ಅವರಿಗೇ ಗೊತ್ತಾಗೋಲ್ಲ ಅಂತಹ ಕೈಚಳಕ ಅರ್ಜುನದು ಅಂತ. ಅಂತಹ ಕೈಚಳಕವನ್ನು ತೋರಿಸ್ತಿದ್ದಂತೆ ಆ ಬಿಲ್ಲಿ ವಿದ್ಯೆಯಲ್ಲಿ ತೋರಿಸಿದ, ಮತ್ತು ಕೂಡ ಬೇರೆ ಎಲ್ಲ ವಿದ್ಯೆಯಲ್ಲೂ ಕೂಡ ಕತ್ತಿ ಯುದ್ಧ, ಇನ್ನೊಂದು ಯುದ್ಧ, ಮತ್ತೊಂದು ಯುದ್ಧ, ಆ ಎಲ್ಲ ಯುದ್ಧಗಳಲ್ಲೂ ಕೂಡ ತನ್ನ ಪರಿಣತಿಯನ್ನು, ತನ್ನ ಹೆಚ್ಚಳಿಕೆಯನ್ನು ಅರ್ಜುನ ತೋರಿಸಿಬಿಟ್ಟಂತೆ. ಏನು ಸಾಂಗೋಪಾಂಗ ಅಂತ ಪರಿಪೂರ್ಣವಾಗಿಬಿಟ್ಟು ಏನು ಎಲ್ಲವ ರೀತಿಯಲ್ಲೂ ಕೂಡ ಆ ವಿದ್ಯೆ ಎಲ್ಲವನ್ನು ಕೂಡ ಅರ್ಜುನ ತೋರಿಸಿದಾನಂತೆ. ಎಲ್ಲರೂ ಕೂಡ ಏನು ಅದ್ಭುತ, ಇವನು ಸಾಮಾನ್ಯನೇ ಹೊಗಳ್ತಾ ಇದ್ದಾರಂತೆ. ಆ ಹೊಗಳು ಭಟ್ಟರು ಅವರು ದುಡ್ಡು ತಗೊಂಡು ದುರ್ಯೋಧನಗೋಸ್ಕರ ಬಂದವರು. ಆ ಅರ್ಜುನನ ಆ ಚಮತ್ಕಾರವನ್ನು, ತನ್ನ ಯುದ್ಧದ ರೀತಿಯನ್ನು, ಅವನು ಮಾಡಿರ್ತಕ್ಕಂತಹ ಆ ಬಿಲ್ಲು ವಿದ್ಯೆಯ ಆ ಪ್ರಾವೀಣ್ಯತೆಯನ್ನು, ಯಾವತ್ತು ಅಶ್ವವಿದ್ಯೆಯನ್ನು ತೋರಿಸ್ತಕ್ಕಂತಹ ರೀತಿಯನ್ನು ಅದೆಲ್ಲ ನೋಡಿಬಿಟ್ರು ಹೊಗಳ್ತಾ ಇದ್ದಾರಂತೆ ಆ ಹೊಗಳ ಭಟ್ಟರು.